18% ಆಗಿದೆ ಮಾತ್ರ. 18%, 18 ಅದಕ್ಕೆ ಮೊನ್ನೆ ಮೀಟಿಂಗ್ ಮಾಡಿದ್ದೀವಿ, ಪೂರ್ವ ತಯಾರು ಮಾಡಿ ನೀವು ಎಲ್ಲ ಬಂದಿದ್ರಲ್ಲಿ ಮೀಟಿಂಗ್ನಾಗೆ ಎಲ್ಲನೂ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಗೊಬ್ಬರ ಏನು ಬೇಕು, ಬಿತ್ತನೆ ಇದು ಬೇಕು, ಅದೆಲ್ಲನೂ ಕೂಡ ಈಗ ಸಫಿಷಿಯೆಂಟ್ ಇದೆ. ಆದರೆ ನಮಗೆ ಮಳೆ ಇಂಪಾರ್ಟೆಂಟ್ ಇದೆ. ಈಗ ಮಳೆ ಆಗಿ ಇವತ್ತು ದಿವಸ ಏನಾದರೂ ಆದರೆ ಇವತ್ತು ಬಿತ್ತನೆ ಜಾಸ್ತಿ ಆಗ್ತದೆ. ಮಳೆ ಆಗ್ತಿದ್ರೆ ಇವತ್ತು ದಿವಸ ಭಾಳ ಕಷ್ಟ ಆಗ್ತದೆ. ಇವತ್ತು ದಿವಸ ನಮಗೆ ಉಳಿದೆಲ್ಲ ತಯಾರಿಗಳು ಜುಲೈ ತನಕ ಆಗಲ್ಲ ಅಂತೇಳಿ ಕೂಡ ಅಲ್ಲಿ ನೋದು ಅದಕ್ಕೆ ಹೇಳ್ತೀನಲ್ಲ, ಮೋಡ ಬಿತ್ತನೆ ಏನಾದರೂ ಮಾಡ್ತೀರಾ ಅಂತ ರೈತರು. ಅದು ಮೋಡ ಬಿತ್ತನೆ ಬಗ್ಗೆ ಗೊಂದಲ ಇದೆ. ಅದನ್ನು ಇಡೀ ದೇಶ ತುಂಬ ಈಗ ಅಲ್ಲಿನೂ ಎಫೆಕ್ಟ್ ಇದೆ. ಇನ್ನೇನು ಜುಲೈ ಸೆಕೆಂಡ್ ವೀಕ್ನಾಗ ಏನೋ ಸ್ವಲ್ಪ ಮಳೆ ಆಗ್ತದೆ ಅಂತ ಹೇಳಿ ಸ್ವಲ್ಪ IMD ದವರು ಹೇಳಿದ್ದಾರೆ. ಆ ಒಂದು ಆಶಾಭಾವನೆದಿಂದ ಇದ್ದೀವಿ, ನೋಡೋಣಂತೆ. ಆ ಬಗ್ಗೆ ಏನೋ ಪ್ಲಾನ್ ಇದೆ, ಚರ್ಚೆ ಮಾಡ್ತೀವಿ ಸರ್ಕಾರದಲ್ಲಿ. ಒಳ್ಳೇದಲ್ಲ, ಇದು ಒಂದು ಐತಿಹಾಸಿಕ ಘಟನೆ. ಅದು ಹಿಂದೆ ಅದು ಒಡೆದು ಹೋಗಿದಾಗ ಭಾಳ ತೊಂದರೆ ಆಗಿತ್ತು. ಆ ಒಂದನ್ನು ಭಾಳ ಯುದ್ಧೋಪಾಯದಲ್ಲಿ ಇವತ್ತು ಸಹ ಮಾಡಿದರು. ನಮ್ಮ DK ಶಿವಕುಮಾರ್ ಅವರು ಒಂದು ಉಪಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮಾಡಿದರು. ಅದಕ್ಕೊಬ್ಬ ಖಾಸಗಿ ವ್ಯಕ್ತಿಯೊಬ್ಬರು ಬಂದು ಪಾಪ ಭಾಳ ಸಹಾಯವನ್ನು ಮಾಡಿದ್ದಾರೆ, ಇಂಜಿನಿಯರು. ಅದನ್ನೆಲ್ಲ ಈಗ 18 ಗೇಟ್ಸ್ ಹಾಕಿ ಇವತ್ತು ಸಹ ಆ ರೈತರಿಗೆ ಇವತ್ತು ಸಹ ಒಂದು ಒಳ್ಳೆಯ ಒಂದು ಅವಕಾಶ. ಯಾಕಂದರೆ ಇದು ಸುಮಾರು 75 ವರ್ಷ ಹಿಂದೆ ಕಟ್ಟಿದಂಥ ಡ್ಯಾಮು. ಹೀಗಾಗಿ ಆ ಒಂದು ಭಾಳಷ್ಟು ರೈತರು ಅದರ ಒಂದು ಡ್ಯಾಮ್ ಮೇಲೆ ಅವಲಂಬಿತ ಆಗಿದ್ದಾರೆ. ನೀರಾವರಿ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮತ್ತು ನೆರೆ ಆಂಧ್ರ ರಾಜ್ಯನೂ ಕೂಡ ಅದ್ರ ಮೇಲೆ ಅವಲಂಬಿತ ಆಗಿದೆ. ಹೀಗಾಗಿ ಇದೊಂದು ಮಹತ್ವದ ಕಾರ್ಯ ಇವತ್ತು ಸಹ ನಮ್ಮ ಸರ್ಕಾರದಲ್ಲಿ. ಅದರಾಗ ವಿಶೇಷವಾಗಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹಿಂದೆ ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಜಲಸಂಪನ್ಮೂಲ ಸಚಿವರಿದ್ದಾಗ ಮಾಡಿದಂಥ ಕೆಲಸ ಭಾಳ ಒಳ್ಳೆಯ ಕೆಲಸ ಆಗಿದೆ. ಅಲ್ಲಿ ಮಟ್ಟಿದ್ದು ಅದೇ ನಿನ್ನೆ ಹೋರಾಟಗಾರರು ಕೂಡ ಬಂದಿದ್ದರು. ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಬಂದಿದ್ದರು. ಇದು ನಮ್ಮ ಕುಲಕರ್ಣಿ, ಪಂಚಪ್ಪಣ್ಣ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದರು, ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅಂಥೇಳಿ. ಆದರೆ ಪೂರ್ವ ತಯಾರಿಯಾಗಿ ಇವತ್ತು ದಿವಸ ನಾವೆಲ್ಲ ಸಿವಿಲ್ ನೆಟ್ವರ್ಕು 9 ಸ್ಥಾವರಗಳನ್ನ, ಕ್ಯಾನಲ್ ನೆಟ್ವರ್ಕನ್ನು ಎಕ್ಸೆಪ್ಟ್ ಲ್ಯಾಟ್ರಲು ಮತ್ತು FIC ಏನು ನಾವು ಹೊಲಕ್ಕೆ ಡೈರೆಕ್ಟಾಗಿ ನೀರು ಕೊಡೋಂಗಿಲ್ಲಲ್ಲ, ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಗೆಜೆಟ್ ನೋಟಿಫಿಕೇಷನ್ಗೆ ಪೂರ್ವದಲ್ಲೇ ಇವತ್ತು ದಿವಸ ನಾವು ಭೂ ಸ್ವಾಧೀನಕ್ಕೆ 30 ಲಕ್ಷ 40 ಲಕ್ಷ ನಾವು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ. ಇದು ಇನ್ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಇದೆ, ಅವ್ರು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು. ಮಾಡಿದರೆ ಇವತ್ತು ದಿವಸ ನಮಗೆ ಅದೊಂದು ಅದ್ರ ಸಲುವಾಗಿ ಏನು ನಿಂತಿಲ್ಲ ನಾವು. ಗೆಜೆಟ್ ನೋಟಿಫಿಕೇಷನ್ ಆದರೆ ಸ್ವಲ್ಪ ಮತ್ತೆ ಸ್ಪೀಡಪ್ ಆಗುತ್ತೆ. ಅದು ಹೌದು, ನಿನ್ನೆ ನನ್ನ ಕೂಡ ಬಂದು ಡಿಸ್ಕಸ್ ಮಾಡಿದರೆ ನಾನು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನ ಕಡೆ ಎಲ್ಲ ಮಾಹಿತಿ ಇದೆ, ಕೊಟ್ಟಿದ್ದೀನಿ. ಇನ್ನೇನು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ, ಆ ಕೇಸ್ನ ಇತ್ಯರ್ಥಗೊಳ್ಳೋಕ್ಕೂ ಕೂಡ ನಾವು ಸ್ಪೀಡಪ್ ಮಾಡಬೇಕು. ಉಳಿದೆಲ್ಲ ವಿಚಾರಗಳನ್ನ ನಾನು ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಇದು ಹೇಳಿದ್ದಾರೆ. ಅದಕ್ಕೆ ಕಾಯ್ದು ನೋಡೋಣ ಮುಂದೆ ಏನು ಮಾಡಬೇಕು ಅನ್ನೋದನ್ನು.